ನಮಸ್ಕಾರ. ಇವತ್ತು ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಆಯೋಜಿಸಲಾಗಿದೆ. ರೈತರ ನಿರಂತರವಾಗಿ ಇಲ್ಲಿ ಚಿತ್ರದುರ್ಗದ ಭಾಗದಲ್ಲಂತೂ ಅವರು ಕಳೆದ ಒಂದೆರಡು ವರ್ಷಗಳಲ್ಲಿ ನಿರಂತರವಾಗಿ ಈ ಭಾಗದಲ್ಲಿ ಓಡಾಡ್ತಾ, ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ಪಕ್ಷದ ರೈತ ಘಟಕದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಜೋಗನಹಳ್ಳಿ ಗುರುಮೂರ್ತಿ ಸರ್ ಅವ್ರಿಗೆ ಒಂದ್ ಸ್ವಲ್ಪ ಚಿತ್ರದುರ್ಗದ ಮೇಲೆ ಲವ್ ಆಗಿರ್ಬೇಕೋ ಏನೋ, ಅವರು ಕಳೆದ ಒಂದು ವರ್ಷದಲ್ಲಂತೂ ಹಲವಾರು ಬಾರಿ ಚಿತ್ರದುರ್ಗದ ಭಾಗದ ಹಲವಾರು ಹಳ್ಳಿಗಳಿಗೆ ಇಲ್ಲಿ ರೈತರು ಹಲವಾರು ಸಮಸ್ಯೆಗಳಿಂದ ಇವರು ನೆರಳ್ತಾ ಇದ್ದಾರೆ. ನಾನಾ ತರಹದ ಸಮಸ್ಯೆಗಳಿದಾವೆ. ಇದೊಂದು ರೀತಿ ಯಾವಾಗ್ಲೂ ಇಲ್ಲಿ ಮಳೆ ಬೇರೆ ಕಡೆ ಬಿದ್ರೂ ಕೂಡ ಇಲ್ಲಿ ಮಳೆ ಬರಲ್ಲ, ಬರಗಾಲ ಒಂದ್ ರೀತಿ ಬರಗಾಲ ಪೀಡಿತವಂತಹ ಪ್ರದೇಶ, ಒಣ ಬೇಸಾಯನೇ ನಂಬಿಕೊಂಡಿರುವಂತದ್ದು ಜನರು. ಹಾಗಾಗಿ ಇಲ್ಲಿ ರೈತರದ್ದು ಹಲವಾರು ಸಮಸ್ಯೆಗಳಿದಾವೆ. ನಾವು ರೈತ ಘಟಕದ ವತಿಯಿಂದ, ಪಕ್ಷದ ರೈತ ಘಟಕದ ವತಿಯಿಂದ ನಾವು ಈ ಭಾಗದ ಜನರಿಗೆ ಒಂದಷ್ಟು ಕೆಲಸ ಮಾಡಬೇಕು, ಜನರನ್ನ ಸಂಘಟಿಸಬೇಕು. ಆ ಮುಖಾಂತರ ಅವ್ರ ಹಕ್ಕುಗಳು, ಅವ್ರ ಸಮಸ್ಯೆಗಳು ಏನಿದಾವೆ ಅದಕ್ಕೆ ಹೋರಾಟ ಮಾಡೋ ಹಾಗೆ ನಾವು ಜನರನ್ನ ತಯಾರು ಮಾಡ್ಬೇಕಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದಿದ್ರ ಸಲುವಾಗಿ ಇವತ್ತು ಹಲವಾರು ಸಮಸ್ಯೆಗಳನ್ನ ಪಟ್ಟಿ ಮಾಡಿಕೊಂಡು ಇವತ್ತು ಇಲ್ಲಿ ನಾವು ಪ್ರತಿಭಟನೆಯನ್ನ ಚಿತ್ರದುರ್ಗದ ರೈತರ ಪರವಾಗಿ ನಾವು ಇಲ್ಲಿ ಸಾಂಕೇತಿಕವಾಗಿ ಇವತ್ತೊಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ರೈತರ ಸಮಸ್ಯೆಗಳು ಇವತ್ತು ರಾಜ್ಯಾದ್ಯಂತ ಹಲವಾರು ಸಮಸ್ಯೆಗಳು ಇವತ್ತು ಹಾಸಿ ಹೊದ್ದು ಮಲಗುವ ಸಮಸ್ಯೆಗಳಿದಾವೆ. ಆಗ್ಲೇ ಹಲವಾರು ಜನ ಮಾತಾಡ್ತಾ ಹೇಳ್ತಾ ಇದ್ರು, ರಾಜ್ಯದಲ್ಲಿ 60-70%, ಇಡೀ ರಾಜ್ಯ ಅಲ್ಲ ದೇಶದಲ್ಲೇ 60-70% ರೈತರು ಇದ್ದಾರೆ. ರೈತಾಪಿ ಜೀವನವೇ ಇವತ್ತು ದೇಶದ ಯುವ ಜನರಿಗೆ ಬಹಳ ದೊಡ್ಡ ಉದ್ಯೋಗವನ್ನ ಕೊಡ್ತಾ ಇರ್ತಕ್ಕಂತ ಒಂದು ವಲಯ. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತಿನ ರಾಜಕಾರಣಿಗಳು, ಸರ್ಕಾರ ನಡೆಸುವಂತವರು ಬಹಳ ದೊಡ್ಡ ನಿರ್ಲಕ್ಷ್ಯವನ್ನ ಈ ರೈತ ವರ್ಗಕ್ಕೆ ತೋರ್ತಾ ಇದ್ದಾರೆ. ಕೇವಲ ನಿರ್ಲಕ್ಷ್ಯ ಅಲ್ಲ, ರೈತರನ್ನ ದಮನ ಮಾಡುವಂತ, ನಾಶ ಮಾಡುವಂತ ಯೋಜನೆಗಳನ್ನ, ನೀತಿಗಳನ್ನ, ಕಾಯ್ದೆಗಳನ್ನ, ಕಾನೂನುಗಳನ್ನು ಕೂಡ ಈ ಪಾಪಿಗಳು ಇವತ್ತು ಮಾಡ್ತಾ ಇದ್ದಾರೆ. ನಾವೆಲ್ಲ ನೋಡಿದ್ವಿ ಕಳೆದ 2-3-4 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಯಾವ ತರಹದ ಒಂದು ರೈತ ವಿರೋಧಿ ಧೋರಣೆಯನ್ನ, ನೀತಿಯನ್ನ, ಕಾನೂನನ್ನ ತರೋದಕ್ಕೆ ಮುಂದಾಗಿತ್ತು ಅಂತ ಹೇಳಿ ದೇಶದ ರೈತರು, ಅನ್ನದಾತರು ನಿಜಕ್ಕೂ ಅವತ್ತು ಹೋರಾಟ ಮಾಡೋದ್ರ ಮುಖಾಂತರ, ಒಂದು ದೊಡ್ಡ ಹೋರಾಟ ಮಾಡೋದ್ರ ಮುಖಾಂತರ ರಾಜಕಾರಣಿಗಳಿಗೆ ಆ ತರದ ಒಂದು ರೈತ ವಿರೋಧಿ ಕಾನೂನನ್ನ, ಕಾಯ್ದೆಯನ್ನ ತರೋದಕ್ಕೆ ಮುಂದಾಗಿದ್ದಂತವ್ರಿಗೆ ಅವರ ಎಡೆಮುರಿ ಕಟ್ಟುವಂತ ಕೆಲಸವನ್ನ ಅವತ್ತು ರೈತರು ಮಾಡಿದ್ರು. ನಮ್ಗನ್ಸೋದು ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಅಂದ್ರೆ, ನಾವೆಲ್ಲರೂ ಬಹುತೇಕರು ಇಲ್ಲಿ ರೈತರು ಇದೀವಿ. ಈ ಚುನಾವಣೆ ಅನ್ನೋದೇನಿದೆ, ರಾಜಕಾರಣ ಅನ್ನೋದೇನಿದೆ, ಈ ವಿಚಾರಕ್ಕೆ ಬಂದಾಗ ನಾವು ಒಂದ್ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಕಾಂಪ್ರಮೈಸ್ ಆಗಿ, ಯಾರು ಕಳ್ಳರಿದ್ದಾರೆ, ಯಾರು ಮೋಸಗಾರರಿದ್ದಾರೆ, ಅಯೋಗ್ಯರಿದ್ದಾರೆ, ಇಲ್ಲಿ ನೋಡ್ತಕ್ಕಂತ ಎಲ್ರಿಗೂ ಬೇಕಾದ್ರೆ ಮೈಕ್ ಕೊಟ್ರೆ ನಾವೆಲ್ಲರೂ ಮಾತಾಡ್ತೀವಿ ರೈತರ ಸಮಸ್ಯೆ ಏನು, ನಾನು ರೈತನ ಮಗ ಅಂತ. ಇಲ್ಲಿರುವಂತವ್ರು 90% ಜನ ಮಣ್ಣಲ್ಲಿ ಏನ್ ಬಿತ್ತುತ್ತಾರೆ, ಅಕ್ಕಿ ಹೇಗ್ ಬರುತ್ತೆ, ಅಕ್ಕಿ ಇಲ್ದೇ ಇರುವಂತ ಜನರನ್ನ ನಾವು ಆಯ್ಕೆ ಮಾಡ್ಕೋತಾ ಇದೀವಿ. ಬಹಳ ಬೇಸರದ ವಿಚಾರ. ನಿಮ್ಮ ಚಿತ್ರದುರ್ಗದ ಇವತ್ತಿನ ಸುಮ್ಮನೆ ಒಂದು ಎಕ್ಸಾಂಪಲ್, ಉದಾಹರಣೆಗೆ ನಿಮ್ಮ MLA ತಗೊಳ್ಳೋದಾದ್ರೆ, ನೀವು ರೈತರು ಚಿತ್ರದುರ್ಗದವರು ಇಷ್ಟೆಲ್ಲ ಪಟ್ಟಿ ಮಾಡ್ಕೊಂಡಿದೀವಿ, ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ, ಧರಣಿ ಮಾಡ್ತಾ ಇದೀವಿ, ನಮಗೆ ರೈತರಿಗೆ, ರೈತಾಪಿ ವರ್ಗದ ಜನರಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ, ಇಷ್ಟೆಲ್ಲ ಸಮಸ್ಯೆಗಳಿದಾವೆ, ನಮ್ಮ ರೈತರ ಬದುಕು ಹಾಳಾಗ್ತಾ ಇದೆ ಅಂತ ಹೇಳಿ ಮಾತಾಡುವಂತವ್ರು ನಾವು ಆಯ್ಕೆ ಮಾಡ್ಕೊತಾ ಇರೋದು ಯಾರನ್ನ? ನಾವು ಇವತ್ತು ಈ ದೇಶವನ್ನ, ಸಮಾಜವನ್ನ, ಜನರನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಾ ಇರುವಂತ ಅಯೋಗ್ಯರನ್ನ, ನೀಚರನ್ನ ಇವತ್ತು ಆಯ್ಕೆ ಮಾಡ್ಕೊತಾ ಇದೀವಿ. ಅದರ ಪರಿಣಾಮವಾಗಿ ಇವತ್ತು ನಾನು ನೋಡಿ ಈ ತರದೇನೋ ಒಂದು ನಮಗೆ ಬೆಳೆ ಬೆಳೆಯೋದ್ರಲ್ಲಿ ಇನ್ನೊಂದು ನಷ್ಟ ಆಗ್ತಾ ಇದೆ, ನಮ್ಗೆ ರಸಗೊಬ್ಬರ ಸಮಸ್ಯೆ ಇದೆ, ಈ ತರ ಸಮಸ್ಯೆ ಇದೆ, ಬೆಳೆ ಬೆಳೆಯೋದಕ್ಕೆ ನಷ್ಟ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬದುಕು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವೊಂದಷ್ಟು ವಿಚಾರಗಳು ಒಂದು ಕಡೆ. ಇನ್ನೊಂದು ಕಡೆ ರೈತರಿಗೆ ಮೂಲ ಆಧಾರವಾಗಿದ್ದಂತ ನೀತಿಗೆಟ್ಟ ಸರ್ಕಾರಗಳು ಮುಂದಾಗಿದ್ದಾವೆ. ರಾಜ್ಯದ ಹಲವಾರು ಭಾಗಗಳಲ್ಲಿ ಇವತ್ತು ರೈತರು ತಮ್ಮ ಭೂಮಿಯನ್ನ ಇವತ್ತು ನಾವು ಕೊಡೋದಿಲ್ಲ, ನಿಮ್ಮ ಭ್ರಷ್ಟಾಚಾರದ ಅಥವಾ ನಿಮ್ಮ ಹಣದಾಹಕ್ಕಾಗಿ ನೀವು ಮಾಡ್ತಾ ಇರುವಂತ ಯೋಜನೆಗಳಿಗೆ ಏನು ಇವತ್ತು ಭೂಮಿಯನ್ನ ಕಿತ್ಕೊಳ್ಳೋದಕ್ಕೆ ಮುಂದಾಗಿದ್ದೀರಾ. ಹಾಗಾಗಿ ಇದು ನಮ್ಮ ಬದುಕಿನ ಪ್ರಶ್ನೆ ಇದೆ, ಹಾಗಾಗಿ ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಈ ತರಹದ ಮಟ್ಟಕ್ಕೆ ಇವತ್ತು ರೈತರನ್ನ ಶೋಷಣೆ ಮಾಡುವಂತ ಸರ್ಕಾರಗಳು, ಜನಪ್ರತಿನಿಧಿಗಳು ಇವತ್ತು ನಾವು ಆಯ್ಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಬರ್ತಾ ಇದ್ದಾರೆ. ಹಾಗಾಗಿ ನಾನು ರೈತರಲ್ಲಿ ಎಲ್ಲ ಇರ್ತಕ್ಕಂತ ಚಿತ್ರದುರ್ಗ ಭಾಗದ ಹಲವಾರು ಜನ ರೈತರ ಮುಖಂಡರಲ್ಲಿ ಕೇಳ್ಕೊಳ್ಳೋದು ಏನು ಅಂತ ಅಂದ್ರೆ,
ಇವತ್ತು ರಾಜ್ಯದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಜವಾಗಿಯೂ ರೈತರ ಪರವಾಗಿ ಹೋರಾಟ ಮಾಡ್ತಾ ಇರುವಂತ ಏಕೈಕ ಪಕ್ಷ. ನಾನು ಈ ಹಲವಾರು ಉದಾಹರಣೆಗಳನ್ನ ಕೂಡ ಕೊಟ್ಟು ಹೇಳಬಲ್ಲೆ. ಹಾಗಾಗಿ ನೀವು ದಯಮಾಡಿ ಮುಂದಿನ ದಿನಗಳಲ್ಲಿ ಈ ತರದ ದಂಧೆ ಮಾಡೋರ್ನ, ರಿಯಲ್ ಎಸ್ಟೇಟ್ ಮಾಡೋರ್ನ, ಹಣಕ್ಕಾಗಿ ರಾಜಕಾರಣ ಮಾಡುವಂತವ್ರನ್ನ ಆಯ್ಕೆ ಮಾಡಿಕೊಳ್ಳೋದನ್ನ ಬಿಟ್ಟಿಲ್ಲ ಅಂತ ಅಂದ್ರೆ ನಾವು ಈ ತರದ ಪ್ರತಿಭಟನೆಗಳನ್ನ ಕೇವಲ ಒಂದು ದಿನ ಅಲ್ಲ, ಸಾವಿರಾರು ದಿನ ಮಾಡಿದ್ರು ಅವರು ಮಾಡೋದನ್ನೇ, ನಮ್ಗೆ ಅನ್ಯಾಯ ಮಾಡೋದನ್ನೇ ಮಾಡ್ತಾರೆ. ಹಾಗಾಗಿ ತಾವೆಲ್ಲರೂ ಏನ್ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೋರಾಟ ಮಾಡ್ತಾ ಇದೆ, ತಾವೆಲ್ಲ ಗಮನಿಸಬೇಕು ಯಾವ ತರಹದ ಈ ಹೋರಾಟಗಳನ್ನ ಇವತ್ತು ಕೆಆರ್ಎಸ್ ಪಕ್ಷ ಮಾಡ್ತಾ ಇದೆ ಅಂತ. ತಾವೆಲ್ಲ ಗಮನಿಸಿದ್ರೆ ಕಳೆದ ಒಂದ್ 2-3 ತಿಂಗಳಿಂದ ಈ ಸಾರಿ ನೋಡಿ ರಸಗೊಬ್ಬರ ಕಳೆದ ಬಾರಿಗಿನ್ನ ಬೇಕಾಗಿರೋಷ್ಟು ಕಡಿಮೆ ಪ್ರಮಾಣದ ರಸಗೊಬ್ಬರ ಈ ಬಾರಿ ಬೇಕಾಗಿದೆ. ಹಂಗಿದ್ದಾಗಲೂ ಕೂಡ ಯೋಗ್ಯತೆಗೆ ಬೇಕಾಗಿರುವಂತಹ ಪ್ರಮಾಣದ ರಸಗೊಬ್ಬರವನ್ನ ಪೂರೈಕೆ ಮಾಡೋದಕ್ಕೆ ಒಂದ್ ಕಡೆ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಇದು ಕೇವಲ ಇವತ್ತು ನೆನೆದಲ್ಲ, 16 ವರ್ಷಗಳ ಕಾಲದಿಂದ ರಸಗೊಬ್ಬರವನ್ನ ರೈತರಿಗೆ ಕೊಡುವಂತಹ ರಸಗೊಬ್ಬರವನ್ನ MRP ಬೆಲೆಗೆ ಮಾರಿಲ್ಲ. ಎಲ್ಲ ಅಂಗಡಿಗಳವರು ಏನು ಕೃಷಿ ಇಲಾಖೆಯಿಂದ ಅಧಿಕಾರಿಗಳು, ರಾಜಕಾರಣಿಗಳು ಇವರೆಲ್ಲ ಶಾಮೀಲಾಗಿ ರೈತರಿಗೆ ನಮ್ಮೆಲ್ಲರ ಬೆವರಿನ ತೆರಿಗೆ ಹಣದಲ್ಲಿ ಸಬ್ಸಿಡಿ ಕೊಟ್ಟು ಬರುವಂತಹ ರೈತರ ರಸಗೊಬ್ಬರ ಏನಿದಾವೆ, ಯೂರಿಯಾ, DAP ಈ ತರದಂತಹ ರಸಗೊಬ್ಬರಗಳನ್ನು ಕೂಡ MRP ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರ್ಕೊಂಡು ಬಂದಿದ್ದಾರೆ. ಇದು ನಿನ್ನೆ ಮೊನ್ನೆ ಶೋಷಣೆ ಅಲ್ಲ, 16 ವರ್ಷಗಳಿಂದ ನಡ್ಕೊಂಡು ಬಂದಿರುವಂತ ಶೋಷಣೆ. ಇಂಥ ಒಂದು ಶೋಷಣೆ ಬಗ್ಗೆ ಇದುವರೆಗೂ ಯಾವೊಬ್ಬ MLA ಆಗ್ಲಿ, ರಾಜ್ಯದ MLA ಆಗ್ಲಿ, MP ಆಗ್ಲಿ ಅಥವಾ ಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ ಮಾತಾಡಿರ್ಲಿಲ್ಲ. ಇದನ್ನ ನಿಲ್ಸುವಂತ ಪ್ರಯತ್ನ ಮಾಡಿರ್ಲಿಲ್ಲ. ಈ ಬಾರಿ KRS ಪಕ್ಷ ಇವತ್ತೇನಾದ್ರೂ ರಾಜ್ಯದಲ್ಲಿ ಈ ಬಾರಿ ಎಲ್ಲಾದ್ರೂ MRPಗೆ ಇವತ್ತು ರಸಗೊಬ್ಬರ ಸಿಗ್ತಾ ಇದ್ದಾವೆ ಅಂತ ಅಂದ್ರೆ DAP, ಯೂರಿಯಾ ಈ ಅಂಗಡಿಯವರು ಇವತ್ತು ಎದುರುಕೊಂಡು ಯಾವಾಗ KRS ಪಕ್ಷದವರು ಬಂದು ಮುತ್ತಿಗೆ ಆಗ್ತಾರಪ್ಪ ಅನ್ನುವಂತ ಭಯದಲ್ಲಿ ಇವತ್ತು MRP ಬೆಲೆಗೆ ಮಾರ್ತಾ ಇದ್ರೆ ಇವತ್ತು ರಸಗೊಬ್ಬರವನ್ನ, ಅದು KRS ಪಕ್ಷದ ಹೋರಾಟದ ಕಾರಣಕ್ಕಾಗಿ ನಮಗೆ ಅರ್ಥ ಆಗಿದೆ. ಪಕ್ಷದಲ್ಲಿರುವಂತವ್ರು ನಾವೆಲ್ಲರೂ ಸುಮ್ಮನೆ ಅವರೆಲ್ಲ ಹೇಳ್ಕೋತಾರಲ್ಲ, ರೈತರು ಸಾಲ ಹಾಕೊಂಡು ಪ್ರಮಾಣ ವಚನ ಓದೋದಾಗ್ಲಿ ಅಥವಾ ನಾನು ರೈತರ ಮಕ್ಕಳು, ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಂಡು ಆಡಳಿತ ನಡೆಸೋದ್ರಿಂದ ಅವೆಲ್ಲ ಇವ್ರದ್ದು ಡೋಂಗಿತನಗಳು. ರೈತರಿಗೆ ಅನ್ಯಾಯ ಆಗ್ತಾ ಇದ್ದಾಗ್ಲೂ ಇವ್ರೇನು ಧ್ವನಿ ಎತ್ತಿಲ್ಲ, ಮತ್ತೆ ರೈತರಾಗ್ತಾ ಇರುವಂತಹ ಅನ್ಯಾಯಗಳನ್ನ ಸರಿಪಡಿಸುವಂತ ಯಾವುದೇ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಿಲ್ಲ ಇದುವರೆಗೂ ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಂಡು ಅಥವಾ ಹಸು ಟವಲ್ ಹಾಕೊಂಡು ರಾಜಕಾರಣ ಮಾಡಿದವರು ಬಹುತೇಕರು. ಕೆಲವರು ಇದ್ದಾರೆ, ನಾನು ಪಾಪ ರೈತ ಸಂಘದವ್ರನ್ನ ಬಿಟ್ಟು ಹೇಳ್ತಾ ಇರೋದು, ಅವ್ರನ್ನ ಪಾಪ ಅಲ್ಲ, ಕೆಲವರು ಅವರು ಕೂಡ MLA ಆಗಿದ್ರು. ಅವಾಗ ಪಾಪ ಪುಟ್ಟಣ್ಣಯ್ಯವ್ರ ತನಕನೂ ಕೂಡ ಹಲವಾರು ಜನರು ರೈತ ಸಾಲ ಹಾಕೊಂಡು ಒಳ್ಳೆ ರಾಜಕಾರಣ ಮಾಡಿದ್ರು. ಆದ್ರೆ ನಾನು ರೈತರು ಸಾಲ ಹಾಕೊಂಡು ಇವತ್ತು ಏನ್ ರಾಜಕಾರಣ ಮಾಡ್ತಾ ಇರುವಂತ JCB ಪಕ್ಷಗಳು, JDS, ಕಾಂಗ್ರೆಸ್, BJP ಪಕ್ಷಗಳಲ್ಲಿ ನಾವು ರೈತರ ಸೇರ್ಕೊಂಡು ರಾಜಕಾರಣ ಮಾಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ರಲ್ಲ, ಅವ್ರ ಬಗ್ಗೆ ಅಷ್ಟೇ ನಾನು ಹೇಳ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಇವತ್ತು ನಾನು ಆಗ್ಲೇ ಹೇಳಿದೆ, ಬೇರೆ ಬೇರೆ ಭಾಗದಲ್ಲಿ ಇವತ್ತು ರೈತರು ಭೂಮಿಯನ್ನ ಕೊಡೋದಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ನೀವೇನ್ ಮಾಡ್ಕೊತೀರೋ ಮಾಡ್ಕೊಳ್ಳಿ, ಒಂದ್ ರೀತಿ ಭಯೋತ್ಪಾದನೆ ಅವ್ರದ್ದು, ಭಯೋತ್ಪಾದಕರಿಗಿನ್ನ ಕಡೆಯಾಗಿ ಇವತ್ತು ಅತಿ ಘೋರವಾಗಿ ಇವತ್ತು ರೈತರನ್ನ ನಡೆಸ್ಕೊತಾ ಇರೋಂಥದ್ದು. ನೀವೇನ್ ಮಾಡ್ತೀರೋ ಮಾಡ್ಕೊಳ್ಳಿ, ನಾನು ನಿಮ್ಮ ಭೂಮಿಯನ್ನ ಕಿತ್ಕೊಳ್ದೆ ಬಿಡಲ್ಲ ಅಂತ ಒಬ್ಬ ಮುಖ್ಯಮಂತ್ರಿ ಹೇಳೋದು. ಒಬ್ಬ ಮುಖ್ಯಮಂತ್ರಿ ಇವತ್ತು ಈ ರೀತಿಯಾಗಿ ರೈತರಿಗೆ ಧಮಕಿ ಹಾಕ್ತಾರೆ. ಧಮಕಿ ಹಾಕಿ ಇವತ್ತು ನಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ನಿಮ್ಮ ಭೂಮಿಯನ್ನ ಕಿತ್ಕೋತೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ ಅಂತ ಅಂದ್ರೆ, ನಾವು ಇವತ್ತು ರೈತರು ನಮ್ಮ ಬೆವರಿನ ದುಡಿಮೆಯಲ್ಲಿ ಬದುಕ್ತಾ ಇರುವಂತ ರೈತರು, ನಾವು ಸ್ವಾಭಿಮಾನಿಗಳು ಇದನ್ನ ಕೇಳ್ಕೊಂಡು ಸುಮ್ಮನೆ ಇರಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡ್ಬೇಕು. ಇವರಿಗೆ ಚುನಾವಣೆ ಸಂದರ್ಭಗಳಲ್ಲಿ ನಾವು ಉತ್ತರ ಕೊಡಬೇಕು. ಇವತ್ತು ನೋಡಿ, ರಾಜಕಾರಣ ಬದಲಾಗಿಲ್ಲ ಅಂತ ಅಂದ್ರೆ ಇಲ್ಲಿರುವಂತ DC ಬದಲಾಗಲ್ಲ, ಇಲ್ಲಿರುವಂತ SP ಬದಲಾಗಲ್ಲ, ಪೊಲೀಸರು ಬದಲಾಗಲ್ಲ, ಕೃಷಿ ಇಲಾಖೆ ಅಧಿಕಾರಿಗಳು ಬದಲಾಗಲ್ಲ. ಅವರು ಆ ಭ್ರಷ್ಟರು, ನೀಚರು ಹೇಳುವಂತಹ ಮಾಡುವಂತಹ ಅನಾಚಾರದ ರೀತಿ ನೀತಿಗಳೇನಿದಾವೆ ಅವನ್ನ ಕಣ್ಣು ಮುಚ್ಕೊಂಡು ಫಾಲೋ ಮಾಡುವಂತವರು ಇಲ್ಲಿರುವಂತಹ ಜಿಲ್ಲಾಧಿಕಾರಿಗಳು, SPಗಳು ಅಥವಾ ಕೃಷಿ ಇಲಾಖೆಯವರು. ಹಾಗಾಗಿ ನಮ್ಮ ಗುರಿ ರಾಜಕಾರಣವನ್ನ ಬದಲಾಯಿಸೋದು ಆಗಬೇಕು. ಅಂತಹ ರಾಜಕಾರಣವನ್ನ ಬದಲಾಯಿಸಿ ಪ್ರಾಮಾಣಿಕ ರಾಜಕಾರಣವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಮ್ಮ KRS ಪಕ್ಷದಲ್ಲಿ ಬಹುತೇಕವಾಗಿ 90% ರೈತರ ಮಕ್ಕಳೇ ತುಂಬಿರುವಂತಹ KRS ಪಕ್ಷ ಇವತ್ತು ಪ್ರಾಮಾಣಿಕವಾದ ರಾಜಕಾರಣ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದೆ. ಹಾಗಾಗಿ ಅದಕ್ಕೆ ನಮ್ಮೆಲ್ಲ ಸಮಸ್ಯೆಗಳು ಏನು ಇವತ್ತು ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದೀವಿ, ಅದಕ್ಕೆ ಪರಿಹಾರ ರಾಜಕಾರಣದಲ್ಲಿದೆ. ಹಾಗಾಗಿ ನೀವೆಲ್ಲರೂ ಅಂತಹ ಪ್ರಾಮಾಣಿಕ ರಾಜಕಾರಣವನ್ನ ಮಾಡ್ತಾ ಇರುವಂತಹ KRS ಪಕ್ಷವನ್ನ ಮುಂದಿನ ದಿನಗಳಲ್ಲಿ ಚಿತ್ರದುರ್ಗ ಭಾಗದಲ್ಲೂ ಕೂಡ ಕೈ ಹಿಡಿದ್ರ ಮುಖಾಂತರ, ಬೆಂಬಲಿಸೋದ್ರ ಮುಖಾಂತರ ತಮ್ಮೆಲ್ಲರ ರೈತಪರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೋಬೇಕು ಅಂತ ಹೇಳಿದ ನಾನು ತಮ್ಮೆಲ್ಲರಲ್ಲೂ ವಿನಂತಿಯನ್ನ ಮಾಡ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS.